ಮಗುಗೆ ಊಟ ಗಂಟಲಲ್ಲಿ ಸಿಕ್ಕಾಕೊಂಡ್ರೆ ಏನು ಮಾಡಬೇಕು? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶಲಿ ನಾವು ಎರಡು ಥರ ಹೇಳ್ತೀವಿ, ಬಾಯಲ್ಲಿ ಸಿಕ್ಕಾಕೊಂಡಿರೋದೇ ಬೇರೆ, ಚೋಕಿಂಗೇ ಬೇರೆ. ಬಾಯಲ್ಲಿ ಸಿಕ್ಕಾಕೊಂಡಿದೆ ಅಂದರೆ ಮಗುಗೆ ಹಂಗೆ ಬಿಟ್ಬಿಡೋಕ್ಕೂ ಮಗು ಕೆಮ್ಮಿ ವಾಮಿಟ್ ಮಾಡಿಬಿಡುತ್ತೆ, ಅದು ಓಕೆ, ಅದ್ರದ್ದು ಏನು ಮಾಡೋದಿರಲ್ಲ. ಚೋಕಿಂಗ್ ಅಂದರೆ ಏನಾಗುತ್ತೆ ಅಂದರೆ ಮಗುದು ಊಟ ಅದು ಯಾವುದಾದ್ರು ಗಟ್ಟಿ ಪದಾರ್ಥ ಆಗಲಿ ಕಾಳಾಗಲಿ ಗಂಟಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಉಸಿರಾಡೋಣ ಶ್ವಾಸಕೋಶದಲ್ಲಿ ಸಿಕ್ಕಾಕೊಂಡಾಗ ಮಗು ಸಡನ್ನಾಗಿ ಪೇಲ್ ಆಗಿಬಿಡುತ್ತೆ, ಬೆಳ್ಳಗಾಗಿಬಿಡುತ್ತೆ, ಮೂಗು ಬಾಯಿ ಕಿವಿ ಎಲ್ಲ ಬ್ಲೂ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೋಡ್ಬೇಕು ಮಗು ಕೆಮ್ಮಕ್ಕೆ ಆಗ್ತಿದೆಯಲ್ಲ, ಕೆಮ್ಮಕ್ಕೆ ಆಗಲಿಲ್ಲಪ್ಪ ಅಂದರೆ ಏನು ಮಾಡ್ಬೇಕಪ್ಪ ಅಂದರೆ ಮಗುನ ನಾವು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಕೈಯಲ್ಲಿ ಈ ಥರ ಮಲಿಸ್ಕೊಂಡು ಈ ಹ್ಯಾಂಡಿಂದ ಚೆಸ್ಟ್ ಹತ್ರ ಈ ಎರಡು ಸ್ಕ್ಯಾಪುಲಾ ಅಂತ ಹೇಳ್ತೀವಲ್ಲ, ಬೋನು ಆ ಬೋನ್ ಮಿಡಲಲ್ಲಿ ಈ ಥರ 1 2 3 4 5 ಈ ಥರ ಕೊಟ್ಟು ವಾಪಸ್ ನೋಡ್ಬೇಕು ಮಗು ಹತ್ರ. ಬಾಯಲ್ಲಿ ಇದೆ ಅಂದರೆ ತೆಗಿಬೇಕು, ಬಟ್ ಒಳಗಡೆ ಕೈ ಹಾಕಿ ತೆಗಿಬಾರ್ದು. ಬಂದಿಲ್ಲಪ್ಪ ಅಂದರೆ ವಾಪಸ್ ಮಗುನ ಈ ಥರ ಇಟ್ಕೋಬೇಕು, ಒಳಗಡೆ ಫಿಂಗರಿಂದ ಥ್ರಸ್ಟ್ ಕೊಡು. 1 2 3 4 5. ಸೊ ಬಂದಿದೆಯಾ ಬಾಯಲ್ಲಿ ನೋಡ್ಬೇಕು. ಆ ಥರ ನೀವು ಸೈಕಲನ್ನು 3 to 4 ಟೈಮ್ಸ್ ರಿಪೀಟ್ ಮಾಡಬೇಕು. ಮಗು ಉಸಿರಾಡೋದೇ ಸ್ಟಾಪ್ ಆಗಿದೆ, ಮಗು ಉಸಿರಾಡ್ತಾ ಇಲ್ಲ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಕರ್ಕೊಂಡು ಬರಬೇಕು.